my YouTube channel Ananya Amar. ಇದಕ್ಕೆ ಎಷ್ಟು ಪ್ರೈಸ್ ಗೊತ್ತಾ? Peeling and exfoliating foot mask. ಫೇಸ್ ಮಾಸ್ಕ್ ಅಲ್ಲ, ಫುಟ್ ಮಾಸ್ಕ್. ತುಂಬ ಟ್ರೈ ಮಾಡಬೇಕಂತ ಅನಿಸ್ತು ಬಿಕಾಸ್ ನಾನು ಒಂದು ವಿಡಿಯೋ ನೋಡಿ ನನಗದು ಒಂಥರ ಏನಂತಾರೆ, ನಾನು ಟ್ರೈ ಮಾಡಲೇಬೇಕು ಅಂತ ಅದು ನನ್ನ ಒಂಥರ. ಎನಿವೆ, ಡುಕ್ಸಾ ಡರ್ಮ್ ಅವರ ಪೀಲಿಂಗ್ ಆ್ಯಂಡ್ ಎಕ್ಸ್ಫೋಲಿಯೇಟಿಂಗ್ ಫುಟ್ ಮಾಸ್ಕ್ ಈಗ ಏನಂತ ಹಾಕಿದ್ದಾರೆ ಗೊತ್ತಾ? ಇಲ್ಲಿ ಸೇವ್ ಯೋರ್ ಸೋಲ್ಸ್ ಅಂತ ಹಾಕಿದ್ದಾರೆ. ಅಂದರೆ SOLES ಸೋಲ್ಸ್, ಪೆಟಾ ಸರ್ಟಿಫೈಡ್, ನೋ ಅನಿಮಲ್ ಟೆಸ್ಟಿಂಗ್. ಸೊ ಇದು ಡಿಸೈನ್ ಆ್ಯಂಡ್ ಫಾರ್ಮುಲೇಟ್ ಆಗಿರೋದು ನ್ಯೂಯಾರ್ಕ್ USA. ಪ್ರೈಸ್ ಬಂದು ಇದ್ರ ಮೇಲೆ 750 ಅಂತ ಇದೆ, ಬಟ್ ಇದು 625 ಅಂತ ಆಫರಲ್ಲಿ ಇದ್ದಾಗ ನಾನು ಪರ್ಚೇಸ್ ಮಾಡಿದ್ದು. ಎಕ್ಸ್ಫೋಲಿಯೇಟ್, ಪೀಲ್ ಆ್ಯಂಡ್ ರಿವೀಲ್. ಇದರಲ್ಲಿ ಸೀ ಕೆಲ್ಪ್, ಥೈಮ್ ಆ್ಯಂಡ್ ಬ್ರಾಸಿಕಾ ಕ್ಯಾಂಪೆಸ್ಟ್ರಿಸ್ ಇದೆ. ಇದೆಲ್ಲ ಏನು ಗೊತ್ತಾ, ಸೀ ಕೆಲ್ಪ್ ಅಂತಂದರೆ ನಾವು ಯೂಶ್ವಲಿ ಈ ಅಂಡರ್ ವಾಟರ್ ವಿಡಿಯೋಸ್ ಎಲ್ಲ ನೋಡಬೇಕಾದ್ರೆ ಪಾರ್ಥೇನಿಯಂ ಥರ ಬೆಳ್ಕೊಂಡು ಹಿಂಗೆ ನೀರಲ್ಲಿ ಇರುತ್ತಲ್ಲ, ಅದು ನಾವು ಅನ್ಕೋತೀವಿ ಅದು ಪಾರ್ಥೇನಿಯಂ ಥರ, ಪಾರ್ಥೇನಿಯಂ ಥರ, ಬಟ್ ನೋ, ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ. ನೀಟಾಗಿ ಡೈರೆಕ್ಷನ್ಸ್ ಓದಬೇಕಂತ ಹೇಳಿದ್ದಾರೆ ಯೂಸ್ ಮಾಡೋಕ್ಕೆ ಮುಂಚೆ. ಪಾತಿಗಳಲ್ಲಿ ಏನಾದ್ರು ಸೋರ್ಸ್ ಅಥವಾ ಡ್ಯಾಮೇಜ್ ಏನಾದ್ರು ಇದ್ರೆ ದಯವಿಟ್ಟು ಇದನ್ನ ಯೂಸ್ ಮಾಡಬೇಡಿ. ನ್ಯಾಚುರಲ್ ಆಗಿ ಪೀಲ್ ಆಗಕ್ಕೆ ಬಿಡಿ, ನೀವೇ ಫೋರ್ಸ್ಫುಲ್ ಆಗಿ ಕಿತ್ತು ಹಾಕಬೇಡಿ. ಆ್ಯಂಡ್ ಮಕ್ಕಳಿಂದ ದೂರ ಇಡಿ. ಡ್ರೈ ಔಟ್ ಫೀಟ್ ಬಿಫೋರ್ ಯೂಸಿಂಗ್ ದ ಸಾಕ್ಸ್ ಅಂತ ಇದೆ. ಅಪ್ಲೈ, ಕಟ್ ದ ಸೀಲ್ ಆ್ಯಂಡ್ ಸೆಪರೇಟ್ ದ ಸಾಕ್ಸ್, ವೇರ್ ಆ್ಯಂಡ್ ಟೈಟನ್ ದೆಮ್ ವಿತ್ ದ ಸ್ಟಿಕ್ಕರ್ link strap. Okay, remove, take out and discard socks after 90 to 120 minutes. 3-5 days ಆದ್ಮೇಲೆ ಎಕ್ಸ್ಫೋಲಿಯೇಷನ್ ಆಫ್ ದ ಸ್ಕಿನ್ ಬಿಗಿನ್ಸ್. ಮೇಲೆ ಕಂಪ್ಲೀಟ್ ಡೆಡ್ ಸ್ಕಿನ್ ರಿಮೂವ್ ಆಗಿರುತ್ತೆ. Let's try it out, but before that let's have our ಸ್ವರ್ಗ. ಓಕೆ, ಇನ್ನೇನಿಲ್ಲ, ಪ್ಯಾಕೆಟಿಂದ ಓಪನ್ ಮಾಡಿರೋದು. ಫುಲ್ ಅದೇನಂತಾರೆ ಫಾರ್ಮುಲಾ ಥರ ಇದೆಯಲ್ಲ, ಅದೆಲ್ಲ ಇವಾಗ ಏನಂತಾರೆ ಫುಲ್ ಜೆಲ್ಲಿ ಟೈಪ್ ಫೀಲ್ ಆಗ್ತಾಯಿದೆ. ಇದಕ್ಕೆ ಪ್ರಿಪೇರ್ ಆಗಿದ್ದೆ, ಬಟ್ ನಾನು 90 to 120 ಮಿನಿಟ್ಸ್ ಈ ಮಾಸ್ಕ್ ಹಾಕೊಂಡಿರ್ಬೇಕು. ಏನು ಮಾಡೋದು, 2 ಅವರು, ಈಗ 2 ಅವರ್ ಟೈಮ್ ಇದೆ ನನಗೆ. ಸೊ ಒಂದು ಆನೆಸ್ಟ್ ರೆಕಮೆಂಡೇಶನ್ಸ್ ವಿಡಿಯೋ ಶೂಟ್ ಮಾಡಿದ್ದೆ, ಎಡಿಟ್ ಮಾಡ್ತೀನಿ ಇವಾಗ. ಈಗ ಮೋಸ್ಟ್ಲಿ ಅದು ಎಡಿಟ್ ಆಗಿದೆ. ಒಂದು ಆನೆಸ್ಟ್ ರೆಕಮೆಂಡೇಶನ್ಸ್ ಎಪಿಸೋಡ್ 2 ನೋಡ್ಕೊಂಡು ಬನ್ನಿ. ಫಸ್ಟ್ ಎಪಿಸೋಡ್ ಹಾಕಿದ್ದು ಇಷ್ಟ ಆಗಿತ್ತು. ಸೊ ಹಿಯರ್ ಕಮ್ಸ್ ದ ಸೆಕೆಂಡ್ ಎಪಿಸೋಡ್. ಆ್ಯಂಡ್ ಇವತ್ತು ಐ ಆಮ್ ಟಾಕಿಂಗ್ ಅಬೌಟ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್. ಡಿಸ್ಕ್ಲೈಮರ್, ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ. ಇದು ನಾನು ಸ್ವಂತವಾಗಿ ಬಳಸಿ ಉಪಯೋಗಿಸಿ ನನಗೆ ಇಷ್ಟ ಆಗಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಡಿಸ್ಕ್ಲೈಮರ್ 2, ನೀವು ಇದನ್ನ ಪರ್ಚೇಸ್ ಮಾಡಲೇಬೇಕು, ಯೂಸ್ ಮಾಡಲೇಬೇಕು ಅಂತ ಹೇಳ್ತಾ ಇರೋದಲ್ಲ. ನಿಮಗೆ ಇಷ್ಟ ಆದರೆ, ನಿಮಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ, ನಿಮಗೆ ಓಕೆ ಅನ್ಸಿದ್ರೆ ನೋಡಿ ಮಾಡಿ ಪರ್ಚೇಸ್ ಮಾಡಿ. ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ಇದರ ಓನರ್ ಮೈ ಫೇವ್ರೆಟ್ ಕೃತಿ ಸ್ಯಾಮನ್. ಅವರು ಶುರು ಮಾಡಿರೋ ಸ್ಕಿನ್ ಕೇರ್ ಬ್ರ್ಯಾಂಡ್ ಹೆಸರು ಹೈಫನ್ ಅಂತ. ಆಲ್ಮೋಸ್ಟ್ 1 ವರ್ಷದ ಮೇಲಾಗಿದೆ ಈ ಬ್ರ್ಯಾಂಡ್ ಸ್ಟಾರ್ಟ್ ಆಗಿ. ಸುಮಾರು ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಿದ್ದೀನಿ ನಾನು ಅವ್ರ ಬ್ರ್ಯಾಂಡ್ದು, ಬಟ್ ದಿಸ್ ಇಸ್ ಮೈ ಫೇವ್ರೆಟ್. ಆ್ಯಂಡ್ ಇದೊಂದೇ ಸಾಕು ನನಗೆ ಇಡೀ ದಿನ ಸರ್ವೈವ್ ಆಗೋದಕ್ಕೆ. ಅದರ ಗೋಲ್ಡನ್ ಆರ್ ಗ್ಲೋ ಸೀರಮ್ ಅಂತ. ಇದು ವಾಟರ್ ಟೆಕ್ಸ್ಚರ್ ಇದೆ ಈ ಫಾರ್ಮುಲಾ. ಆ್ಯಂಡ್ ಇಟ್ಸ್ ಲೈಕ್ ಅಮೇಝಿಂಗ್ ಆನ್ ಮೈ ಸ್ಕಿನ್. ಇಲ್ಲ ಕರೆಕ್ಟಾಗಿ ಹಿಂಗೆ 2 ಪಂಪ್ ಹಾಕ್ತೀನಿ ಕೈ ಮೇಲೆ, ಇಷ್ಟಿರುತ್ತೆ, ಲೈಕ್ ಯುನೋ ಇಷ್ಟು ನನ್ನ ಕೈ ಮೇಲೆ ರಬ್ ಮಾಡಿ ಹೈಲೋರಾನಿಕ್ ಆಸಿಡ್ ಇದೆ, ನಿಯಾಸಿನಮೈಡ್ ಇದೆ, ಆಲ್ಫಾ ಆರ್ಬಿಟೈನ್ ಇದೆ, SPF ಕೂಡ ಇದೆ. ಸೊ ಇಟ್ ಆಕ್ಟ್ಸ್ ಲಿಟಲ್ ಲೈಕ್ ಸನ್ಸ್ಕ್ರೀನ್ ಆಲ್ಸೋ. ಈ ಪ್ರಾಡಕ್ಟ್ ಲಾಂಚ್ ಆಗಿದ್ದ ಸಮಯದಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ 5th ಬಾಟಲ್. ಇದೇ ಬ್ರ್ಯಾಂಡ್ನ ಲಿಪ್ ಬಾಮ್ಸ್ ಕೂಡ ನನ್ನ ಫೇವ್ರೆಟ್. ಶೂಟ್ ಸ್ಟಾರ್ಟ್ ಆದಾಗಲೇ ಆಗಬೇಕಿತ್ತು. ವಾಪಸ್ ವ್ಲಾಗ್ಗೆ ಹೋಗಿ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಈಗ ಮೇನ್ ಇಲ್ಲಿಗೆ ಆನೆಸ್ಟ್ ರೆಕಮೆಂಡೇಶನ್ಸ್ ಎಪಿಸೋಡ್ 2 ಮುಗಿತಾ ಇದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಈಗ ಮೇನ್ ವಿಡಿಯೋಗೆ ಹೋಗಿ. ಈಗ ಕರೆಕ್ಟಾಗಿ 1 ಅವರ್ ಆಗಿದೆ ನಾನು ಅಪ್ಲೈ ಮಾಡಿ. ಇನ್ನೂ ಆ ಜೆಲ್ಲಿ ಎಲ್ಲ ಒಂಥರ ಯು ಕ್ಯಾನ್ ಸಿ ಅಲ್ವಾ, ಐ ಕ್ಯಾನ್ ಸ್ಟಿಲ್ ಫೀಲ್ ಇಟ್. ಇಚ್ಚಿಂಗ್ ಇರ್ಬೋದು ಆ ಥರ ಎಲ್ಲ ಏನು ಫೀಲ್ ಆಗ್ತಾ ಇಲ್ಲ.
ಆರಾಮಾಗಿದ್ದೀನಿ. ಇನ್ನು 30 ಮಿನಿಟ್ಸ್ ಈ ಫುಡ್ ಮಾಸ್ಕ್ ಹಾಕಿರಬೇಕು. ಬಟ್ ಹಿಂಗೆ ಕೂತಿದ್ರೆ ಆಗಲ್ಲ. ಬಟ್ ಕೂತ್ಕೊಂಡೆ ಸುಮಾರು ಕೆಲಸಗಳು ಮುಗಿಸಿದೆ, ಎಡಿಟಿಂಗ್ ಸಂಬಂಧಪಟ್ಟ ಹಾಗೇನೆ. ಈಗೇನು ವಿಡಿಯೋ ಶುರು ಮಾಡಿದ್ದೀನಿ ಅದೇ ಎಡಿಟ್ ಮಾಡೋಕ್ಕೆ ಶುರು ಮಾಡಿದ್ದೆ ಆಲ್ರೆಡಿ. ಬಟ್ ಇವಾಗ ಸ್ವಲ್ಪ ಹೋಗಿ ಕಾಫಿ ಕುಡಿಯೋಣ, ಏನಾದ್ರು ತಿನ್ನೋಣ ಆಗ್ತಿದೆ. ಬಟ್ ಕೇರ್ಫುಲ್ ಆಗಿ ನಡಿಬೇಕು. ನನಗೆ ಗೊತ್ತಿಲ್ಲ ಓಡಾಡ್ಬೋದಾ ಇಲ್ವೋ ಅಂತ, ಬಟ್ ಬೇರೆ ಆಪ್ಷನ್ ಇಲ್ಲ. ಕೇರ್ಫುಲ್ ಸ್ವಲ್ಪ ನಿಮಗೆ ಗೊತ್ತಾಯ್ತು ಇಷ್ಟಿಷ್ಟು ಜಾಗ್ತಾ ಇದೆ. ಕ್ಲಾಸೆಟ್ ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ. ಸ್ವಲ್ಪ ಆ್ಯಂಡ್ ಐ ವಾಸ್ ಆಲ್ಸೋ ಆನ್ ಮೈ ಪೀರಿಯಡ್ಸ್, ಹಾಗಾಗಿ ಈ ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ. ಬೇರ್ ವಿತ್ ಇಟ್, ಒಂಥರ ಎಕ್ಸೈಟ್ಮೆಂಟು, ಏನೋ ಹೊಸದಾಗಿ ಟ್ರೈ ಮಾಡ್ತಿದ್ದೀನಿ ಅಂತ. ಎಕ್ಸಾಕ್ಟ್ಲಿ 2 hours ಆಗಿದೆ. ಸೊ ಇವಾಗ ನಾನು ಈ ಫುಟ್ ಮಾಸ್ಕ್ನ ತೆಗಿತಾ ಇದ್ದೀನಿ. ಈಗ ರಿನ್ಸ್ ಇಟ್ ಆಫ್ ಅಂತ ಹೇಳಿದ್ದಾರೆ. ಸೊ ಐ ಆಮ್ ಜಸ್ಟ್ ವಾಷಿಂಗ್ ಇಟ್ ಆಫ್. 2 days later. Oh my god! ನಿಜ! ಯಪ್ಪ ನೋಡು! ಸ್ಕಿನ್ ಇದು! ಯಪ್ಪ! ಅಯ್ಯೋ ಕೊಂದ! ಕಿಡು. ಯಪ್ಪ! It works! ನಂಗೇನು ನೋವಾಗ್ತಿಲ್ಲ. ಆಗಲ್ಲ. ನಾನು ಇಮ್ಯಾಜಿನು ಮಾಡಿರಲಿಲ್ಲ ಈ ಫುಟ್ ಮಾಸ್ಕ್ ವರ್ಕ್ ಆಗುತ್ತೆ ಅಂತ. ದಟ್ಸ್ ಮೈ ಸ್ಕಿನ್. ಒನ್ ಲೇಯರ್ ಆಫ್ ಸ್ಕಿನ್ ಇಲ್ಲೆಲ್ಲ ಅದೇ. ಇದು ಟಿಶ್ಯೂನಾ? ಇಲ್ಲಿ ನೋಡು. ಸರಿ, ಟಿಶ್ಯೂ ಕಾಣ್ತಿದ್ಯಾ? ಇಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಫೀಲ್ ಆಗ್ತಿದೆ. ಹೊಸ ಸ್ಕಿನ್ ಇದು. ಐ ಕ್ಯಾನ್ ಸಿ. ಆ್ಯಂಡ್ ಎಷ್ಟು ಟ್ಯಾನ್ ಹೋಗಿದೆ ನೋಡಿ, ಎಷ್ಟು ಬೆಳ್ಳಗಿದ್ದೀನಿ ನಾನು ಅಂತ ಅರ್ಥ. ಹಿಂಗೆ ಫೋರ್ಸ್ಫುಲ್ ಆಗಿ ತೆಗಿಬಾರ್ದು ಅಂತ ಹೇಳಿದ್ದಾರೆ ಅದರಲ್ಲಿ. ಅದು ಹೆಂಗೆ ಬರ್ತೀರಾ ಅದನ್ನ ಸುಮ್ಮನೆ ತೆಕ್ಕೊಂಡು ಹೋಗಿ. 2 days later. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಸ್ವಲ್ಪ ಪೀಲ್ ಆಗ್ತಾ ಇತ್ತು. ಇದು ಅದ್ರ ನೆಕ್ಸ್ಟ್ ಡೇ ಮತ್ತೆ ಪೀಲ್ ಆಗೋಕ್ಕೆ ಶುರು ಆಯಿತು. ಎಸ್ಪೆಷಲಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ಒಂಚೂರು ವಾಟರಿ ಇರುತ್ತಲ್ಲ ಕಾಲು ಬಾಡಿ ಎಲ್ಲ, ಆವಾಗ ಸ್ವಲ್ಪ ಪೀಲ್ ಆಗೋಕ್ಕೆ ಶುರು ಆಗೋದು. ಬಿಟ್ಟರೆ ಸಡನ್ನಾಗಿ ರ್ಯಾಂಡಮ್ ಆಗಿ ಡ್ರೈ ಆದಾಗ ಪೀಲ್ ಆಗ್ತಿತ್ತು. 18 hours later. ಆದರೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಟ್ಯಾನ್ ಆಗಿರೋದು, ಲೈಕ್ ಹಳೆ ಸ್ಕಿನ್ ಗೊತ್ತಾಗುತ್ತೆ. ಇದು ಪೀಲ್ ಆಗಿರೋದು ತುಂಬಾ ಎವಿಡೆಂಟ್ ಡಿಫ್ರೆನ್ಸ್ ಕಾಣ್ತಿದೆ. ಈ ಫೋನಲ್ಲಿ ಆ್ಯಕ್ಚುಲಿ ತುಂಬ ಕ್ಲಾರಿಟಿಲೇ ಗೊತ್ತಾಗ್ತಾಯಿದೆ ಅನಿಸುತ್ತೆ. ಇದೆಲ್ಲ ಒಂಚೂರು ಇನ್ನೂ ಪೀಲ್ ಆಗಬೇಕು. ಇದು ಫುಲ್ ಪೀಲ್ ಆಗಿರೋದು. ಆ್ಯಂಡ್ ಐಮ್ ವೇಟಿಂಗ್ ಫೈನಲ್ ಪೂರ್ತಿ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಎಷ್ಟು ಸ್ಕಿನ್ ಇದಾಗ್ತಾಯಿದೆ. ನಾನು ಫಸ್ಟ್ ಅದು ಧೂಳು ಕಸ ಅಂಟ್ಕೊಂಡಿದ್ರೆ ಬರ್ಸಿರೋದು ಅಂದ್ಕೊಂಡೆ. ಬಟ್ ನೋ, ಇಟ್ಸ್ ಆ್ಯಕ್ಚುಲಿ ಸ್ಕಿನ್ ಇದ್ರ ಥರನೇ. ಈಗ ಎರೇಸರಲ್ಲಿ ರಬ್ಬರಲ್ಲೆಲ್ಲ ನಾವೇನಾದ್ರು ಫುಲ್ಲು ಹಿಂಗೆ ಜಾಸ್ತಿ ಎರೇಸ್ ಮಾಡಿದಾಗಿರುತ್ತಲ್ಲ ಡಸ್ಟ್, ಅದು ಹಾಗೆ ಇದೆ. ವೆರಿ ಹ್ಯಾಪಿ. ಸಿಕ್ಕಾಬಳೆ ಸಾಫ್ಟ್ ಕೂಡ ಫೀಲ್ ಆಗ್ತಾ ಇದೆ. ಜೆನ್ಯೂನ್ ರಿಸಲ್ಟ್ಸ್ ಇದು. ಆ್ಯಂಡ್ ಆಲ್ಸೋ ನಾನು ಇನ್ಫ್ಯಾಕ್ಟ್ ಈ ಶೂಟ್ ಮಾಡೋದನ್ನ ಮಾಡಿಬಿಟ್ಟು ಇವತ್ತೇ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಡ್ಬೋದು ಅಂದ್ಕೊಂಡೆ. ಬಟ್ ಆಗಲ್ಲ, ಬಿಕಾಸ್ ನಾನು ಯೂಸ್ ಮಾಡ್ತಾ ಇರೋದೇ ಅದು ರಿಸಲ್ಟ್ ಗೊತ್ತಾಗುತ್ತೋ ಇಲ್ವೋ ಅಂತ ನೋಡೋದಕ್ಕೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಮಾಸ್ಕ್ ಅಪ್ಲೈ ಮಾಡಿ 5 days ಆಗಿದೆ. ಆ್ಯಂಡ್ ದಿಸ್ ಇಸ್ ದ ರಿಸಲ್ಟ್. ಅವ್ರು ಹೇಳಿದ್ದಾರೆ ಕೂಡ 1 ತಿಂಗಳು ಪೂರ್ತಿ ನೀವು ಕರೆಕ್ಟಾಗಿ ವೆಯ್ಟ್ ಮಾಡಿದ್ರೆ ಕಂಪ್ಲೀಟ್ಲಿ 1 ಲೇಯರ್ ಆಫ್ ಸ್ಕಿನ್ ನೀಟಾಗಿ ಡೆಡ್ ಸೆಲ್ ಸ್ಕಿನ್ ಏನಿರುತ್ತೆ ಅದೆಲ್ಲ ಹೋಗಿ ಗೊತ್ತಾಗುತ್ತೆ, ಪೀಲ್ ಆಗುತ್ತೆ ಅಂತ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ಇನ್ನು ಇದರ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲ ಮತ್ತೆ ವ್ಲಾಗ್ ಮಾಡೋದಕ್ಕಿಂತ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ನೀವೇನಾದ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಮಾಡ್ತಿಲ್ಲ ಅಂದರೆ ಇವಾಗ ಮಾಡಿ ಇದರ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ANANYA.AMAR. ಸೊ ಇಫ್ ಯು ಕ್ಯಾನ್ ಸರ್ಚ್ ದಿಸ್ ಆನ್ ಇನ್ಸ್ಟಾಗ್ರಾಮ್, ನನ್ನ ಪ್ರೊಫೈಲ್ ಸಿಗುತ್ತೆ. ಗೋ ಫಾಲೋ ಮೀ ದೇರ್. ಒಂದು ಕಲೆಕ್ಷನ್ನ ಶೇರ್ ಮಾಡಬೇಕಂತ ತುಂಬ ಜನ ಕೇಳಿದ್ದಾರೆ. ಐ ಆಮ್ ಥಿಂಕಿಂಗ್ ಐ ವಿಲ್ ಡೂ ದ್ಯಾಟ್ ಅಂತ. ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.